ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಚಂದಾಪುರದಲ್ಲಿ ಜಿಲ್ಲಾ ಪಂಚಾಯತ್ ಹಾಗೂ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಕಲಬುರಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಕಾರ್ಯಾಲಯ ಚಿಂಚೋಳಿ ಮಕ್ಕಳ ದಿನಾಚರಣೆ ಪ್ರಯುಕ್ತ ಶಾಲಾ ಪಾಲಕ ಪೋಷಕರ ಮತ್ತು ಶಿಕ್ಷಕರ ಮಹಾಸಭೆಯನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆಪಿಎಸ್ ನಲ್ಲಿ ಜರುಗಿತು. ಕಾರ್ಯಕ್ರಮದಲ್ಲಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸಂತೋಷ್ ಕುಮಾರ್ ಚೌಹಾಣ್ ಜ್ಯೋತಿ ಬೆಳಗಿಸುವುದ ನಂತರ ಮಾತನಾಡಿದ ಅವರು, ಚಿಂಚೋಳಿ ತಾಲೂಕಿನಲ್ಲಿ ಶಾಲೆಗಳಲ್ಲಿ ಪ್ರಾಥಮಿಕ ಹಂತದಲ್ಲಿ ಮಕ್ಕಳಿಗೆ ಆಧಾರಭೂತ ಗುಣಮಟ್ಟದ ಶಿಕ್ಷಣ ನೀಡಿದರೆ ಮುಂದಿನ ಪ್ರೌಢಶಾಲಾ ಹಂತದಲ್ಲಿ ಉತ್ತಮ ಫಲಿತಾಂಶಗಳಿಗೆ ದಾರಿ ಹಾಕಬಹುದು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದರು. ಅವರು ಶಾಲಾ ಮಕ್ಕಳು ಶಿಕ್ಷಣದಲ್ಲಿ ಬಲಿಷ್ಠರಾಗಲು ಪ್ರಾಥಮಿಕ ಹಂತದಲ್ಲಿ ಅವರನ್ನು ಶಿಕ್ಷಣದಲ್ಲಿ ಬಲಿಷ್ಠಗೊಳಿಸಬೇಕು. ಮೊದಲ ಹಂತದಲ್ಲಿಯೇ ಮಕ್ಕಳಲ್ಲಿ ವಿದ್ಯಾಭ್ಯಾಸದ ಬುನಾದಿ ಗಟ್ಟಿಯಾಗಲು ಶಾಲೆ ಮನೆ ಎರಡೂ ಕಡೆ ಸಮಗ್ರ ಸಹಕಾರ ಅಗತ್ಯವಿದೆ ಎಂದು ಹೇಳಿದರು. ಮೊಬೈಲ್ ಬಳಕೆಯಿಂದ ವಿದ್ಯಾರ್ಥಿಗಳ ಅಧ್ಯಯನದ ಮೇಲೆ ದುಷ್ಪರಿಣಾಮ ಉಂಟಾಗುತ್ತಿದ್ದು, ಮೊಬೈಲ್ ಅನ್ನು ಶಿಕ್ಷಣ ಪರ ಬಳಕೆಗೆ ಮಕ್ಕಳನ್ನು ಪ್ರೇರೇಪಿಸುವುದು ಪಾಲಕರ ಜವಾಬ್ದಾರಿ ಎಂದು ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ತಾಲೂಕಾ ಅಕ್ಷರ ದಾಸೋಹ ನಿರ್ದೇಶಕರು ಜಯಪ್ಪ ಚಾಪಲ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ವಿ ಲಕ್ಷ್ಮಯ್ಯ, ಸಮಾಜ ಸೇವಕರಾದ ಗೌತಮ್ ಬೊಮ್ಮನಹಳ್ಳಿ ಮಾತನಾಡಿ ಮಕ್ಕಳಲ್ಲಿ ಮೌಲ್ಯ ಆಧಾರಿತ ಶಿಕ್ಷಣದ ಅಗತ್ಯತೆಯನ್ನು ಹಿರಿಯದಾಗಿದೆ ಎಂದು ಉಲ್ಲೇಖಿಸಿದ್ದರು. ನಂತರ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಬಹುಮಾನಗಳನ್ನು ವಿತರಿಸಲಾಯಿತು. ಪುರಸಭಾ ಪುರ ಕಾರ್ಮಿಕರಿಗೆ ಟಿ ಶರ್ಟ್ ಮತ್ತು ಸೀರೆಗಳನ್ನು ಶಿಕ್ಷಣ ಪ್ರೇಮಿ ಹಾಗೂ ಸಮಾಜ ಸೇವಕರಾದ ಅನಿಲ್ ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ಗಫಾರ್, ವಿ ಲಕ್ಷ್ಮಯ್ಯ ಬಿಒ, ಅಗ್ನಿಶಾಮಕ ದಳದ ಅಧಿಕಾರಿಗಳಾದ ರಾಘವೇಂದ್ರ, ಸುರೇಶ್ ಕೊರ್ವಿ, ಮೀನಾಕ್ಷಿ ಸಿಆರ್ಪಿ, ಎಸ್ಡಿಎಂಸಿ ಅಧ್ಯಕ್ಷರಾದ ಮಂಜೂರ್ ಅಹಮದ್, ಕೆಎಂ ಬಾರಿ, ಶ್ರೀಕಾಂತ್, ಹನುಮಂತ್ ಪೂಜಾರಿ, ವಿಠಲ್ ಪ್ರಸಾದ್, ಗೋಪಾಲ್ ಸಿ, ವಿಠಲ್ ಕಸಾಳೆ, ದಯಾನಂದ್ ಪೊಲಪ್ಪಳ್ಳಿ, ಪತ್ರಕರ್ತರಾದ ಸುನಿಲ್ ಸರ್ಗರ್, ರಾಜೇಂದ್ರ ಪ್ರಸಾದ್, ಎಸ್ಡಿಎ ಉಲ್ಲಾಸ್ ಕೆರೋಳಿ, ಅನಿಲ್ ಕುಮಾರ್, ಭಗವಂತ್ ಶಾರದಾ, ಶಾಲೆಯ ಮುಖಗುರುಗಳಾದ ಗೋಪಾಲ್ ಎಂಪಳ್ಳಿ, ಶಿಕ್ಷಕರು, ಪಾಲಕರು, ವಿದ್ಯಾರ್ಥಿಗಳು ಹಾಜರಿದ್ದರು. ಭವಿಷ್ಯ ಹೇಗಿರ್ಬೇಕಂದ್ರೆ ಸುದೃಢ ಇರಬೇಕು, ಮಾನಸಿಕವಾಗಿ ಬಲಿಷ್ಠ ಇರಬೇಕು. ಬಲಿಷ್ಠ ಇರ್ಬೇಕಂದ್ರೆ ಏನು ಬೇಕು? ಶಾಂತ ಚಿತ್ತ ಇರಬೇಕು. ಚಂಚಲ ಇರ್ತೀರಿ. ನಾವು ಭೀ ನಿಮ್ಮ ಏಜ್ನಲ್ಲಿ ಇದ್ದಾಗ ನಾವು ಭೀ ಆ ಚಂಚಲತನ ತೋರಿಸಿದ್ದೀವಿ. ನಾವೆಲ್ಲ ಹೈಸ್ಕೂಲ್ನಲ್ಲಿ ಹೋಗ್ತಾ ಇರ್ತೀವಿ. ಕೇಳ್ರಮ್ಮ ಎಲ್ಲರೂ ಗಮನ ಕೊಟ್ಟು ನನ್ನ ಕಡೆ ಕೇಳ್ರಿ. ಎಲ್ಲರೂ ಹೆಚ್ಚಿಗೆ ಪರ್ಸೆಂಟೇಜ್ ಬರ್ತಾ ಇಲ್ಲ ಅಂತೇಳಿ ನಾವು ಅಲ್ಲಿ ಓಡಾಡಿದಾಗ ನಮ್ಮ ಗಮನಕ್ಕೆ ಬಂದಿರ್ತಕ್ಕಂಥ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಹೈಸ್ಕೂಲ್ನಲ್ಲಿ ಏನು ಹೋಗ್ತೀವಲ್ಲ ನಾವು, ಅಲ್ಲಿ ಆ ಹೈಸ್ಕೂಲ್ ಮಕ್ಕಳ ಶೈಕ್ಷಣಿಕ ಗುಣಮಟ್ಟ ಪರಿಶೀಲನೆ ಮಾಡಿದಾಗ ಏನು ಕಂಡು ಬರ್ತಾ ಇದೆ ಅಂದ್ರೆ, ನಮ್ಮ ತಾಲೂಕಿನಲ್ಲಿ ಮೂಲ ಶಿಕ್ಷಣ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದ್ರೆ LKG, UKG, ಅಂಗನವಾಡಿ ಮತ್ತೆ ಪ್ರೈಮರಿ. ಅಲ್ಲೇ ನಾವು ತಳಮಟ್ಟದ ಏನು ಎಜುಕೇಶನ್ ಇದೆ ಅಲ್ಲ, ಅಲ್ಲಿ ನಾವು ಸ್ಟ್ರಾಂಗ್ ಆಗಿ ಮಕ್ಕಳು ಚೆನ್ನಾಗಿ ಕಲಿತಾ ಇಲ್ಲ. ಹಾಗಾಗಿ ಹೈಸ್ಕೂಲ್ನಲ್ಲಿ ಹೋದಾಗೆಲ್ಲ ಆ ಗುಣಮಟ್ಟ ಏರ್ತಾ ಇಲ್ಲ, ಪಿಕಪ್ ಆಗ್ತಾ ಇಲ್ಲ, ಕಾನ್ಸಂಟ್ರೇಷನ್ ಕೊಡ್ತಾ ಇಲ್ಲ. ನಮ್ಮ ಶಿಕ್ಷಕರು ಏನು ಹೇಳ್ತಾರಲ್ಲ ಅದು ಗ್ರಹಿಸ್ಕೊಳ್ತಾ ಇಲ್ಲ. ಹಾಗಾಗಿ ಬಹಳಷ್ಟು ಕಡಿಮೆ ಪ್ರಮಾಣದಲ್ಲಿ ಮಕ್ಕಳು ಪಾಸ್ ಆಗ್ತಾ ಇದ್ದಾರೆ. ಅದನ್ನು ನಾವು ತಪ್ಪಿಸಬೇಕಂದ್ರೆ ನಮ್ಮ ಪ್ರೈಮರಿ ಶಿಕ್ಷಣ ನಮ್ಮ ಇದು ಇದೆಯಲ್ಲ, ಪ್ರಾಥಮಿಕ ಶಿಕ್ಷಣ ನಮ್ದೇನು ಮೂಲ ಶಿಕ್ಷಣ ಇದೆಯಲ್ಲ, ಅಲ್ಲಿ ನಾವು ಅದಕ್ಕೆ ಭಾಳ ಕೇರ್ ತಗೋಬೇಕಂದ್ರೆ ನಮ್ಮ ಟೀಚರ್ಗಳು, ಪ್ರೈಮರಿ ಟೀಚರ್ ಸ್ಪೆಷಲ್ ಏನು ಅವಾಯ್ಡ್ ಮಾಡ್ತಾರೆ, ನಮ್ಮ ಯಾವ ಬೋರ್ಡ್ ಎಕ್ಸಾಮ್ ಇಲ್ಲ, ಇದು ಇಲ್ಲ, ಅದು ಇಲ್ಲ ಅಂತೇಳಿ ಹೆಚ್ಚಿಗೆ ಇಂಟ್ರೆಸ್ಟ್ ತಗೋತಾ ಇಲ್ಲೋ, ಏನು ಶಿಕ್ಷಕರು ಮತ್ತು ಮಕ್ಕಳು ಬಾಂಡಿಂಗ್ ಸರಿಯಾಗಿ ಆಗ್ತಾ ಇಲ್ಲೋ ಏನು ಗೊತ್ತಿಲ್ಲ. ಮಕ್ಕಳು ಏನು ಕ್ವಾಲಿಟಿ ಆಫ್ ಎಜುಕೇಷನು ಮತ್ತು ಎಷ್ಟು ಮಕ್ಕಳು ಚೆನ್ನಾಗಿ ಓದಬೇಕು ಅದು ಆಗ್ತಾ ಇಲ್ಲ. ನಾವೇನು ಊಹೆ ಮಾಡಿದೀವಿ ಅಂದ್ರೆ, ನಮ್ಮ ಕಾಲದಲ್ಲಿ ಮೀಡಿಯಾ ಅಷ್ಟು ಇದರಲ್ಲಿ ಪ್ರಮಾಣದಲ್ಲಿ ಇರಲಿಲ್ಲ. ಆ ಮೊಬೈಲ್ ಅಂತೂ ಯಾವ ಮೊಬೈಲ್ ಇರಲಿಲ್ಲ, ಏನೂ ಇಲ್ಲ. ಅಂಥ ಸಮಯದಲ್ಲಿ ಎವರೇಜ್ ಎಜುಕೇಷನ್ ಇತ್ತು, ನಡೀತಾ ಇತ್ತು. ಬಟ್ ಇವಾಗಿನ ಎಜುಕೇಷನ್ ಬಹಳ ಮೇಲ್ದರ್ಜೆ ಎಜುಕೇಷನ್ ಇರಬೇಕಾಗಿತ್ತು. ಯಾಕಂದ್ರೆ ಮೀಡಿಯಾ ಇದೆ,